ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಾವು ದಿಕ್ಸೂಚಿ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಆಗಸ್ಟ್ ಹಾಗೂ ಸೆಪ್ಟೆಂಬರ್ ತಿಂಗಳ ಪ್ರಮುಖವಾದ ಕರೆಂಟ್ ಅಫೇರ್ಸ್ ಅಥವಾ ಪ್ರಚಲಿತ ವಿದ್ಯಮಾನಗಳನ್ನು ಡೀಟೇಲ್ ಆಗಿ ತಿಳಿಯೋಣ ಸ್ನೇಹಿತರೆ. ಈ ನಮ್ಮ ತರಗತಿಯು ಬೈಲಿಂಗಲ್ ಕ್ಲಾಸ್ ಆಗಿದೆ. ಕನ್ನಡ ಹಾಗೂ ಇಂಗ್ಲೀಷಲ್ಲಿ ಎರಡಲ್ಲೂ ಸಹ ನಾವು ಮಾಹಿತಿನ ನೀಡ್ತಿದ್ದೀವಿ. ಅದು ಆಯ್ದ ಮಾಹಿತಿಯನ್ನು ನಾವು ಈ ಪ್ರಮುಖವಾದ ಕ್ವಶನ್ ಪೇಪರಿಂದ ನಾವು ಸೆಲೆಕ್ಟ್ ಮಾಡಿದ್ದೀವಿ ಸ್ನೇಹಿತರೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನವದಿಕ್ಸೂಚಿ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಬೇರೆ ಯಾವುದೇ ರೀತಿಯ ಒಂದು ಫೀಡ್ಬ್ಯಾಕ್ ಇದ್ದರೂ ಸಹ ಮುಂದೆ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ. ಹಾಗಾದರೆ ಮತ್ತೆ ತಡ ಶುರು ಮಾಡೋಣ ಆಗಸ್ಟ್ ಹಾಗೂ ಸೆಪ್ಟೆಂಬರ್ ಮಂತ್ ಕರೆಂಟ್ ಅಫೇರ್ಸ್ ತರಗತಿಯನ್ನು. ಸ್ನೇಹಿತರೆ, ಇವತ್ತಿನ ಮೊದಲನೇ ಕರೆಂಟ್ ಅಫೇರ್ಸ್ ಅದು ಬ್ರೈನ್ ಈಟಿಂಗ್ ಅಮೀಬಾ ಬಗ್ಗೆ ಇದೆ ಸ್ನೇಹಿತರೆ. ಇದು ಇತ್ತೀಚೆಗೆ ಕೇರಳ ರಾಜ್ಯದಲ್ಲಿ ಪತ್ತೆ ಹಚ್ಚಲಾಯಿತು. ಇಲ್ಲಿ 3 ಹೊಸ ಕೇಸಸ್ಸು ಕಂಡುಬಂತು. ಹಾಗಾಗಿ ಇದು ನ್ಯೂಸಲ್ಲಿದೆ. ಇದನ್ನು ಏನಂತ ಕರೀತಾರೆ ಅಂತ ಹೇಳಿದ್ರೆ, ಸೈಂಟಿಫಿಕ್ ಹೆಸರು ನೋಡೋದಿತ್ತು ಅಂದರೆ ಅಮೀಬಿಕ್ ಮೆನಿಂಗೋ ಎನ್ಸೆಫಲಿಟಿಸ್ ಅಮೀಬಿಕ್ ಮೆನಿಂಗೋ ಎನ್ಸೆಫಲಿಟಿಸ್ ಅಂತ ಕರೀತಾರೆ. ಇನ್ ಜನರಲ್ ಆಗಿ ಬ್ರೈನ್ ಈಟಿಂಗ್ ಅಮೀಬಾ ಅಂತ ಕರೀತಾರೆ. ಎಲ್ಲಿ ಕಂಡುಬರ್ತಿದ್ದು? ಕೇರಳದಲ್ಲಿ. ಯಾಕಿದು ಇಷ್ಟು ನ್ಯೂಸಲ್ಲಿದೆ ಅಂದರೆ, ದಿಸ್ ಇಸ್ ಎನ್ ಲೈಫ್ ಥ್ರೆಟ್ನಿಂಗ್ ಇನ್ಫೆಕ್ಷನ್. ಹಾಗೆ ವೆರಿ ರೇರ್ ಇನ್ಫೆಕ್ಷನ್ ಆಗಿದೆ. ಇದು ತೀರಾ ಅಪರೂಪ ಹಾಗೂ ಪ್ರಾಣಕ್ಕೆ ಸಂಚಕಾರ ತರುವಂತಹ ಒಂದು ಸೋಂಕಾಗಿದೆ. ಯಾವುದು? ಮೆದುಳು ತಿನ್ನುವ ಅಮೀಬಾ ಅಥವಾ ಅಮೀಬಿಕ್ ಮೆನಿಂಗೋ ಎನ್ಸೆಫಲಿಟಿಸ್. ಇದೊಂದು ಫ್ರೀ ಲಿವಿಂಗ್ ಸೂಕ್ಷ್ಮಜೀವಿಯಾಗಿದೆ. ಇದನ್ನು ನೈಗ್ಲೇರಿಯಾ ಫೌಲರಿ ಅಂತ ಸಹ ಕರೀತಾರೆ. ಸ್ನೇಹಿತರೆ. ಸೊ ಇಷ್ಟು ಬ್ರೈನ್ ಈಟಿಂಗ್ ಅಮೀಬಾದ ಒಂದು ಕ್ವಿಕ್ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ನಿಮ್ಮ ತಂದಿಟ್ಟಿದ್ದೀವಿ. ಮುಂದೆ ನೋಡೋಣ ಇದ್ರ ಬಗ್ಗೆ ಅಡಿಷನಲ್ ಆಗಿ ಇನ್ಫಾರ್ಮೇಷನ್. ಏನಿದು ನೈಗ್ಲೇರಿಯಾ ಫೌಲರಿ ಅಂತ ಹೇಳಿದ್ರೆ, ಎಲ್ಲಿ ಕಂಡು ಬರುತ್ತಿದ್ದು ಅಂತ ಹೇಳಿದ್ರೆ, ಯೂಶಲಿ ಲೇಕ್ಸ್, ಪಾಂಡ್ಸ್, ಸ್ವಿಮ್ಮಿಂಗ್ ಪೂಲ್ಸ್ ಇದನ್ನ ಸ್ವಚ್ಛತೆಯಿಂದ ಕಾಪಾಡದೆ ಇದೆ ಅಂದರೆ ಇಲ್ಲಿ ಕಂಡುಬರುತ್ತೆ. ಪೂಲ್ಸ್ ದಟ್ ಆರ್ ನಾಟ್ ಪ್ರಾಪರ್ಲಿ ಕ್ಲೀನ್ಡ್ ಅಂಡ್ ಟ್ಯಾಪ್ ವಾಟರ್ ದಟ್ ಈಸ್ ನಾಟ್ ಟ್ರೀಟೆಡ್ ವೆಲ್. ನೈಗ್ಲೇರಿಯಾ ಫೌಲರಿ ಸಾಮಾನ್ಯವಾಗಿ ಕೆರೆಗಳು, ಸರೋವರಗಳು, ಸರಿಯಾಗಿ ಸ್ವಚ್ಛಗೊಳಿಸದ ಈಜು ಸ್ಥಳಗಳು ಮತ್ತು ಶುದ್ಧೀಕರಣವಿಲ್ಲದ ಪೈಪ್ ನೀರುಗಳಲ್ಲಿ ಇದು ಬೆಳೆಯುತ್ತೆ ಸ್ನೇಹಿತರೆ. ಇದರ ಮೂಲ ವಾಸಸ್ಥಳ ನೆನ್ಪಿಟ್ಕೊಳ್ಳಿ. ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇದು ತುಂಬಾ ಇಂಪಾರ್ಟೆಂಟ್. ಹೇಗಿದು ಇನ್ಫೆಕ್ಷನ್ ಯಾವ ಥರ ಸ್ಪ್ರೆಡ್ ಆಗುತ್ತೆ, ಯಾವ ಥರ ಹರಡುತ್ತೆ ಅಂತ ನೋಡಿದ್ರೆ, ಈ ಅಮೀಬಾ ಮೂಗಿನ ಮೂಲಕ ಮಾನವನ ದೇಹಕ್ಕೆ ಪ್ರವೇಶಿಸುತ್ತದೆ. ಈಜುವಾಗಿರ್ಬೋದು ಅಥವಾ ಮುಳುವಾಗಿರ್ಬೋದು. ಈ ಒಂದು ನೀರಿನ ಸಂಪರ್ಕದಲ್ಲಿ ಬಂದೆ ಅಂದರೆ ನಂತರ ಮೂಗಿನ ನರ ಮಾರ್ಗಗಳ ಮೂಲಕ ಮೆದುಳಿಗೆ ಪ್ರವೇಶಿಸಿ ಮೆದುಳಿನ ಗುಣವನ್ನು ಅಥವಾ ಅದರವನ್ನು ನಾಶ ಮಾಡುತ್ತೆ ಸ್ನೇಹಿತರೆ. ಸೊ ನಿಮ್ಗೆ ಗೊತ್ತಾಯಿತು ಎಲ್ಲಿರುತ್ತೆ ಇದು ಅಂತೇಳಿ, ಪ್ಲಸ್ ಹೇಗೆ ಹರಡುತ್ತೆ ಅಂತ ಗೊತ್ತಾಯ್ತಲ್ವಾ. ಮತ್ತು ಇದರ ಮಾರ್ಟಾಲಿಟಿ ರೇಟು ಅದು ಯಾವ ಥರ ಮರಣ ಪ್ರಮಾಣ ಇರುತ್ತೆ ಅಂತೇಳಿ, ದಿಸ್ ಈಸ್ ವೆರಿ ರೇರ್, ತುಂಬಾ ಅಪರೂಪ, ಬಟ್ ಸೀರಿಯಸ್ ಡಿಸೀಸ್ ಆಗಿದೆ. ಸೊ ಬಂತು ಅಂದರೆ 95% ಚಾನ್ಸಸ್ ಇದೆ ಸಾಯುವಂತಹ ಒಂದು ಚಾನ್ಸಸ್ ಇದೆ. ಹಾಗಾಗಿ ಇದು ತುಂಬಾ ಡೇಂಜರಸ್. ಮೇನ್ಲಿ ಯಾರಿಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಯುವಕರಲ್ಲಿ ಅಥವಾ ಯಂಗ್ ಮೆಂಬರ್ಸಲ್ಲಿ ಆಕ್ಟಿವ್ ಆಗುತ್ತೆ. ಹಾಗೆ ಆಕ್ಟಿವ್ ಪೀಪಲ್ ಆಗಿರುತ್ತೆ. ಇದು ಮುಖ್ಯವಾಗಿ ಯುವ ಹಾಗೂ ಕ್ರಿಯಾಶೀಲ ಜನರ ಮೇಲೆ ಪರಿಣಾಮ ಬೀರುತ್ತೆ ಸ್ನೇಹಿತರೆ. ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಈ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದು. ಆಗಲೇ ಹೇಳಿದಲ್ವಾ ಹೇಗೆ ಹರಡುತ್ತೆ ಅದು ಅಂತ ಹೇಳಿ. ಸೊ ಮೂಗಿನ ಮೂಲಕ ನೈಗ್ಲೇರಿಯಾ ಫೌಲರಿ ಮೂಲಕ ಮೆದುಳಿನ ನರಗಳ ಮೂಲಕ ಇದು ಸೇರ್ಕೊಂಡು ಇಷ್ಟು ಹರಡುತ್ತೆ. ಸೊ ಇದು ಹೇಳ್ತಾರೆ ನೋಡಿ, ಎನ್ ಫೌಲರಿ, ಇಮ್ಯುನೋಪಥಾಲಜಿ. ಹಾಗೆ ಆಲ್ಟರ್ನೇಟಿವ್ ಟ್ರೀಟ್ಮೆಂಟು ಅಥವಾ ಕರೆಂಟ್ ಟ್ರೀಟ್ಮೆಂಟ್ ಕಡೆ ನೋಡೋದಿತ್ತು ಅಂದರೆ ಇಲ್ಲಿ ಮೇಜರಾಗಿ 2 ಥರ ಟ್ರೀಟ್ಮೆಂಟ್ ಇದೆ ಸ್ನೇಹಿತರೆ. ಯಾವುದಪ್ಪ ಅದು ಟ್ರೀಟ್ಮೆಂಟ್ಗಳು ಅಂದರೆ, ಆಂಫೋರಿಯಸಿನ್ ಬಿ ಅಂತ ಒಂದು ಟ್ರೀಟ್ಮೆಂಟ್ ಇದೆ. ಹಾಗೆ ಮಿಲ್ಟೆಫೋಸಿನ್ ಅಂತ ಒಂದು ಟ್ರೀಟ್ಮೆಂಟ್ ಇದೆ. ಇದ್ರ ಜೊತೆ ಆಲ್ಟರ್ನೇಟಿವ್ ಟ್ರೀಟ್ಮೆಂಟ್ ಕಡೆ ನೋಡೋದಿತ್ತು ಅಂದರೆ, ಆಲ್ಟರ್ನೇಟಿವ್ ಒಂದು ಪ್ರಿಕಾಷನರಿ ಕಡೆ ನೋಡೋದಿತ್ತು ಅಂದರೆ
ಪ್ರಾಪರ್ ಆಗಿ ಯಾವುದೇ ರೀತಿಯ ಒಂದು ಸ್ಪೆಸಿಫಿಕ್ ಆಲ್ಟರ್ನೇಟಿವ್ ಅಂತ ಎಲ್ಲೂ ಇದುವರೆಗೂ ಪತ್ತೆ ಹಚ್ಚಿಲ್ಲ. ಬಟ್ ಕೆಲವೊಂದು ಕೇಸ್ ಸ್ಟಡೀಸ್, ಕೇಸ್ ರಿಪೋರ್ಟ್ ಪ್ರಕಾರ ಜಸ್ಟ್ ಸಜೆಷನ್ ಮಾಡ್ತಾರೆ. ಈ ಒಂದು ವಿಟ್ರೋ ಸ್ಟಡೀಸ್ನ ಮಾಡಿಕೊಂಡು ಈ ಕರೆಂಟ್ ಟ್ರೀಟ್ಮೆಂಟ್ನ ಇಂಪ್ರೂವೈಸ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಸೊ ನೋಡಿದ್ರಲ್ವಾ ಬ್ರೈನ್ ಈಟಿಂಗ್ ಅಮೀಬಾ ಬಗ್ಗೆ. ಸೊ ಮುಂದಿನ ಒಂದು ಸ್ಲೈಡಲ್ಲಿ ನಾವು ಡೀಟೇಲ್ ಆಗಿ ಒಂದು MCQ ಸಹ ನೀಡ್ತಿದ್ದೀವಿ. ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸರಿಯಾದ ಉತ್ತರವನ್ನು. ನೆಗ್ಲೇರಿಯೋ ಪೌಲರಿ ಈ ಒಂದು ಕಾಯಿಲೆಗೆ ಸಂಬಂಧಪಟ್ಟಂತಹ ಒಂದು ಕರೆಂಟ್ ಅಫೇರ್ಸ್ ಆಗಿದೆ ಸ್ನೇಹಿತರೆ. ಈ ಒಂದು ನೆಗ್ಲೇರಿಯೋ ಪೌಲರಿ ಯಾವ ಕಾಯಿಲೆ ಉಂಟಾಗುತ್ತದೆ? ಆಪ್ಷನ್ ಎ ಮಲೇರಿಯಾ, ಕಾಲರಾ ಅಜಾರ್, ಸಿ ಅಮೆಬಿಕ್ ಮೆನಿಂಗೋಫ್ಲೈಸಿಟಿಕ್, ಹಾಗೆ ಡಿ ಪೆಲರಿಯಾಸಿಸ್. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದಕ್ಕೆ ಸರಿಯಾದ ಉತ್ತರ ಏನು ಅಂತ ಹೇಳಿ ಸ್ನೇಹಿತರೆ. ಸ್ನೇಹಿತರೆ ಮುಂದಿನ ಕರೆಂಟ್ ಅಫೇರ್ಸ್ ಇದು ಒಂದು ನವ್ಯ ಸ್ಕೀಮ್ಗೆ ಸಂಬಂಧಪಟ್ಟಂತಾಗಿದೆ ಸ್ನೇಹಿತರೆ. ಏನಿದು ನವ್ಯ ಸ್ಕೀಮ್ ಅಂತ ಹೇಳಿದ್ರೆ, ಭಾರತ ಏನು ಸೆಂಟ್ರಲ್ ಗೌರ್ಮೆಂಟ್ ಮಾಡಿರೋಂಥ ಒಂದು ಇನಿಷಿಯೇಟಿವ್ ಇದೆ ಅಲ್ವಾ, ವಿಕಸಿತ್ ಭಾರತ್ ಅಂತ ಹೇಳಿ, ಅದಕ್ಕೆ ಸಂಬಂಧಪಟ್ಟಂಥ ಒಂದು ಸ್ಕೀಮ್ ಆಗಿದೆ. ಇದು ಏನು ಮಾಡುತ್ತಪ್ಪ ಅಂತ ಹೇಳಿದ್ರೆ, ಈ ನ್ಯೂ ಸ್ಕಿಲ್ಲಿಂಗ್ ಇನಿಷಿಯೇಟಿವ್ ಫಾರ್ ಅಡೋಲಸೆಂಟ್ ಗರ್ಲ್ಸ್ ಅಂಡರ್ ವಿಕಸಿತ್ ಭಾರತ್. ಸೊ ಮುಂದೆ ಹೆಚ್ಚಾಗಿ ನೋಡೋಣ ಈ ಪರ್ಟಿಕ್ಯುಲರ್ ಸ್ಕೀಮ್ ಬಗ್ಗೆ. ಎ ಸ್ಟೆಪ್ ಟುವರ್ಡ್ ಸ್ಕಿಲ್ ಡೆವಲಪ್ಮೆಂಟ್ ಆಫ್ ಅಡೋಲಸೆಂಟ್ ಗರ್ಲ್ಸ್. ಹದಿಹರೆಯದ ಹೆಣ್ಣು ಮಕ್ಕಳ ಕೌಶಲ್ಯ ಅಭಿವೃದ್ಧಿಗೆ ಈ ಒಂದು ಸ್ಕೀಮನ್ನು ತಂದಿದ್ದಾರೆ ಸ್ನೇಹಿತರೆ. ಏನಿದು ನವ್ಯ ಅಂತ ಹೇಳಿದ್ರೆ, ಇದರ ಅಬ್ರಿವೇಷನ್ ಅಥವಾ ಇದೊಂದು ಡೀಟೇಲ್ ಆಗಿ ನೋಡೋಣ. ವಾಟ್ ಇಟ್ ಸ್ಟ್ಯಾಂಡ್ಸ್ ಫಾರ್ ಅಂತ ಹೇಳಿದ್ರೆ, ನರ್ಚರಿಂಗ್ ಆಸ್ಪಿರೇಷನ್ಸ್ ಥ್ರೂ ವೊಕೇಶನಲ್ ಟ್ರೈನಿಂಗ್ ಫಾರ್ ಯಂಗ್ ಅಡೋಲಸೆಂಟ್ ಗರ್ಲ್ಸ್. ಅದೇ ನವ್ಯ ಅಂತ ಹೇಳಿ. NAVYA ನವ್ಯ, ನರ್ಚರಿಂಗ್ ಆಸ್ಪಿರೇಷನ್ಸ್ ಥ್ರೂ ವೊಕೇಶನಲ್ ಟ್ರೈನಿಂಗ್ಸ್ ಫಾರ್ ಯಂಗ್ ಅಡೋಲಸೆಂಟ್ ಗರ್ಲ್ಸ್ ಅಂತ ಹೇಳಿ. ಯುವ ಹದಿಹರೆಯದ ಹುಡುಗಿಯರಿಗೆ ವೃತ್ತಿಪರ ತರಬೇತಿಯ ಮೂಲಕ ಆಕಾಂಕ್ಷೆಗಳನ್ನು ಪೋಷಿಸುವುದು ಅಂತ ಅರ್ಥ ನವ್ಯ ಅಂತ ಹೇಳಿದರೆ. ಮುಂದೆ ನೋಡೋಣ, ಸ್ಕಿಲ್ಲಿಂಗ್ ಗರ್ಲ್ಸ್ ಅಂದರೆ ಯಾಕೆ ಬೇಕು ಇದು ಹುಡುಗಿಯರಿಗೆ ವೃತ್ತಿಪರತೆ ತರಗತಿಯನ್ನು ನೀಡಿರೋದು ಅಂದರೆ, ಇದರ ಕೆಲವೊಂದು ಕಂಡೀಷನ್ಸ್ ನೋಡೋಣ. ಇದು 16ರಿಂದ 18 ವರ್ಷದ ವಯಸ್ಸಿನ ಹುಡುಗಿಯರಲ್ಲಿ ವೃತ್ತಿಪರ ತರಬೇತಿಯ ಮೂಲಕ ಕೌಶಲ್ಯಪೂರ್ವಕಗೊಳಿಸುವಂತಹ ಒಂದು ಕಡೆ ಗಮನ ಹರಿಸುತ್ತೆ ಸ್ನೇಹಿತರೆ. ದಿಸ್ ಈಸ್ ಎ ನ್ಯೂ ಗೌರ್ಮೆಂಟ್ ಪೈಲಟ್ ಸ್ಕೀಮ್ that focuses on skilling girls in the age group of 16 to 18 through vocational training ಅಂತ ಹೇಳಿ. ಸೊ ಗೊತ್ತಾಯ್ತಲ್ವಾ ಏನು ನವ್ಯ ಅಂತ ಹೇಳಿ, ಯಾಕೆ ಬೇಕು, ಯಾರು ಮಾಡ್ತಾ ಇದ್ದಾರೆ, ಯಾವ ಒಂದು ಕಂಡೀಷನ್ಸ್ ಅಥವಾ ಒಂದು ಕ್ರೈಟೀರಿಯಾಸ್ ಡಿಫೈನ್ ಮಾಡಿದ್ದಾರೆ ಅಂತೇಳಿ. ಮುಂದೆ ಹೆಚ್ಚಿನ ಮಾಹಿತಿನ ಮುಂದೆ ನೋಡೋಣ. ನವ್ಯ ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡ್ತಾ ಇರೋಂಥ ಮಿನಿಸ್ಟ್ರಿ ಯಾವುದು ಅಂತ ಹೇಳಿದ್ರೆ, ಅದು ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಯೂನಿಯನ್ ಗೌರ್ಮೆಂಟಿಂದ ಬಂದಿರುವಂಥದ್ದು. ಮಿನಿಸ್ಟ್ರಿ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಎಂಟರ್ಪ್ರೈನರ್ಶಿಪ್. ಈ ಒಂದು ಸಚಿವಾಲಯಗಳು ಇದನ್ನು ನೋಡ್ಕೊತಾ ಇದೆ. ಯಾವುದಪ್ಪ ಅಂತ ಹೇಳಿದ್ರೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಮತ್ತು ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯ. ಇವೆರಡೂ ಸೇರಿ ಈ ಒಂದು ಸ್ಕೀಮನ್ನು, ನವ್ಯ ಸ್ಕೀಮನ್ನು ನೋಡ್ಕೊತಾ ಇದೆ ಸ್ನೇಹಿತರೆ. ಏನಿದು ಕೀ ಆಬ್ಜೆಕ್ಟಿವ್ ಅಂತ ನೋಡಿದ್ರೆ, ಸ್ಕಿಲ್ ಡೆವಲಪ್ಮೆಂಟ್, ಕೌಶಲ್ಯ ಅಭಿವೃದ್ಧಿ, ಎಂಪವರ್ಮೆಂಟ್, ಸಬಲೀಕರಣ. ಸೊ ಸ್ಕಿಲ್ ಡೆವಲಪ್ಮೆಂಟ್ ಕಡೆ ನೋಡಿತು ಅಂದರೆ, ಹದಿಹರೆಯದ ಹೆಣ್ಣು ಮಕ್ಕಳಿಗೆ ವಿವಿಧ ವೃತ್ತಿಪರ ಕೌಶಲ್ಯಗಳನ್ನು ಅಥವಾ ಸ್ಕಿಲ್ಲನ್ನು ನೀಡುವಂಥದ್ದು ಅಥವಾ ಕಲಿಸುವಂಥದ್ದು, ಮತ್ತು ಸಾಂಪ್ರದಾಯಿಕ ಕೌಶಲ್ಯಗಳಿಂದ ಹಿಡಿದು ಡಿಜಿಟಲ್ ಸಾಕ್ಷರತೆ ಮತ್ತು ಉದ್ಯಮಶೀಲತೆವರೆಗೂ ಸಹ ಇದು ಅಭಿವೃದ್ಧಿ ಮಾಡಿಸ್ಬೋದು ಅಂತ ಒಂದು ಗುರಿ ಹೊಂದಿದೆ. ಕೀ ಅಬ್ಜೆಕ್ಟಿವ್ ಆಗಿದೆ. ಇದರ ಜೊತೆ ಎಂಪವರ್ಮೆಂಟ್ ಅಥವಾ ಸಬಲೀಕರಣ ಕಡೆ ನೋಡೋದಿತ್ತು ಅಂದರೆ, ಟು ಎನ್ಕರೇಜ್ ಗರ್ಲ್ಸ್ ಟು ಆಕ್ಟಿವ್ಲಿ ಪಾರ್ಟಿಸಿಪೇಟ್ ಇನ್ ಸೊಸೈಟಿ ಆ್ಯಂಡ್ ಮೇಕ್ ಡಿಸಿಷನ್ ಥ್ರೂ ಎಕನಾಮಿಕ್ ಎಂಪವರ್ಮೆಂಟ್. ಆರ್ಥಿಕ ಸಬಲೀಕರಣವನ್ನು ಮಾಡುವಂಥದ್ದು ಸಹ ಇದರ ಒಂದು ಮುಖ್ಯ ಉದ್ದೇಶವಾಗಿದೆ. ಯಾವುದರ ಉದ್ದೇಶ?
ನವ್ಯ ಸ್ಕೀಮ್ನ ಉದ್ದೇಶ. ಮೂರನೇ ಕೀ ಆಬ್ಜೆಕ್ಟಿವ್ ಕಡೆ ನೋಡೋದಿತ್ತು ಅಂದರೆ ಅದು ಜೆಂಡರ್ ಈಕ್ವಾಲಿಟಿ, ಲಿಂಗ ಸಮಾನತೆ. ಟು ಪ್ರಮೋಟ್ ಜೆಂಡರ್ ಈಕ್ವಾಲಿಟಿ ಇನ್ ಸೊಸೈಟಿ ಆ್ಯಂಡ್ ಕ್ರಿಯೇಟ್ ಆಪರ್ಚುನಿಟೀಸ್ ಫಾರ್ ಗರ್ಲ್ಸ್ ಫಾರ್ ಫುಲ್ಲಿ ಯುಟಿಲೈಸ್ ದೇರ್ ಪೊಟೆನ್ಷಿಯಲ್. ಸಮಾಜದಲ್ಲಿ ಲಿಂಗ ಸಮಾನತೆಯನ್ನು ಉತ್ತೇಜಿಸುವುದು ಮತ್ತು ತಮ್ಮ ಅಥವಾ ಹೆಣ್ಣು ಮಕ್ಕಳ ಸಂಪೂರ್ಣ ಸಾಮರ್ಥ್ಯವನ್ನು ಅವರಿಗೆ ಬಳಸ್ಕೊಳ್ಳುವಂಥ ಒಂದು ಅವಕಾಶವನ್ನು ಸಹ ನೀಡುವುದು ಈ ಒಂದು ನವ್ಯ ಸ್ಕೀಮ್ನ ಮುಖ್ಯ ಆಬ್ಜೆಕ್ಟಿವ್ ಒಂದಾಗಿದೆ. ಮತ್ತು ಇದರ ಪ್ರಮುಖ ಲಕ್ಷಣಗಳು ಅಂದರೆ ಯಾವುದನ್ನು ಗುರಿ ಮಾಡಿಬಿಟ್ಟು ಈ ಸ್ಕೀಮ್ ಬಂದಿದೆ ಅಂತ ನೋಡೋದಿತ್ತು ಅಂದರೆ ಆಗಲೇ ಹೇಳಿದಾಗೆ ಗರ್ಲ್ಸ್ ಏಜ್ಡ್ ಬಿಟ್ವೀನ್ 16 to 18, ಇವರಿಗೆ ಅಟ್ಲೀಸ್ಟ್ 10th ಸ್ಟ್ಯಾಂಡರ್ಡ್ವರೆಗೂ ಕ್ವಾಲಿಫಿಕೇಷನ್ ಆಗಿರೋಂಥವ್ರು. ಮತ್ತು ಟು ಬಿ ಇಂಪ್ಲಿಮೆಂಟೆಡ್ ಇನ್ 27 districts ಅಕ್ರಾಸ್ 19 states. ಸೊ ಪೈಲಟ್ ಸ್ಕೀಮ್ ಆಗಿರೋದ್ರಿಂದ ಪೂರ್ತಿ ದೇಶದಲ್ಲಿ 19 ರಾಜ್ಯಗಳನ್ನು ಸೆಲೆಕ್ಟ್ ಮಾಡಿದ್ದಾರೆ. ಅದರಲ್ಲಿ 27 ರಾಜ್ಯಗಳಲ್ಲಿ ಈ ಒಂದು ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡ್ತಾರೆ ಸ್ನೇಹಿತರೆ. ಇವಿಷ್ಟು ನವ್ಯ ಸ್ಕೀಮ್ಗೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಆಗಿದೆ. ನವ್ಯ ಅದರ ಟ್ಯಾಗ್ಲೈನ್ ಪವರಿಂಗ್ ಯಂಗ್ ಡ್ರೀಮ್ಸ್ ಅಂತೇಳಿ ಕರೀತಾರೆ ಸ್ನೇಹಿತರೆ. ಹಾಗೆ ಹೇಳಿದಾಗೆ ಮಿನಿಸ್ಟ್ರಿ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಜಾಯ್ನಿಂಗ್ ಹ್ಯಾಂಡ್ಸ್ ವಿತ್ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಇವೆರಡು ಸೇರಿ ನವ್ಯ ಸ್ಕೀಮ್ನ ಇನಿಷಿಯೇಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ನವ್ಯ ಅಂತ ಹೇಳಿದರೆ ನರ್ಚರಿಂಗ್ ಆಸ್ಪಿರೇಷನ್ಸ್ ಥ್ರೂ ವೊಕೇಶನಲ್ ಟ್ರೈನಿಂಗ್ ಫಾರ್ ಯಂಗ್ ಅಡೋಲಸೆಂಟ್ ಗರ್ಲ್ಸ್. ನವ್ಯ ಸ್ಕೀಮ್ಗೆ ಸಂಬಂಧಪಟ್ಟಂತಹ ಒಂದು MC ಕ್ವಶನ್ ನಿಮ್ಮ ಮುಂದೆ ತಂದಿರ್ತೀವಿ. ನವ್ಯ ಅಥವಾ NAVYA ಇದರ ಒಂದು ಅಬ್ರಿವೇಷನ್ ಅಥವಾ ಫುಲ್ ಫಾರ್ಮ್ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಇಲ್ಲಿದೆ. ಸೊ ಸರಿಯಾದ ಆಪ್ಷನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ಕರೆಂಟ್ ಅಫೇರ್ಸ್, ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಕರೆಂಟ್ ಅಫೇರ್ಸ್ ಆಗಿದೆ ಸ್ನೇಹಿತರೆ. ಅದು ಆನೆ ಮತ್ತು ಮಾನವ ಸಂಘರ್ಷವನ್ನು ತಡೆಗಟ್ಟಲು ಮಾಡಿರುವಂಥ ಒಂದು ಕಾರಿಡಾರ್ ಬಗ್ಗೆ ಆಗಿದೆ. ಅದೇ ಆನೆ ಪಥ ಅಥವಾ ಎಲಿಫೆಂಟ್ ಕಾರಿಡಾರ್. ಯಾಕಿದು ಬೇಕಾಗಿದೆ ಅಂತ ಹೇಳಿದ್ರೆ ಇತ್ತೀಚೆಗೆ ಆನೆ ಮತ್ತು ಮಾನವನ ಸಂಘರ್ಷ ಹೆಚ್ಚಾಗಿದೆ. ಅಂದರೆ ಹಲವಾರು ಕಾರಣಗಳಿದೆ, ಆದರೆ ಅದನ್ನು ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿದ್ರು ಕೂಡ ಕಡಿಮೆ ಆಗುತ್ತೆ ಅಂದ್ಕೊಳ್ಬೋದು. ಸೊ ಯಾಕೆ ಬೇಕು ಇದು ಪರ್ಟಿಕ್ಯುಲರ್ ಎಲಿಫೆಂಟ್ ಕಾರಿಡಾರ್ ಅಥವಾ ಆನೆ ಪಥ ಯಾಕೆ ಬೇಕು ಅಂತ ಹೇಳಿದ್ರೆ ರಾಜ್ಯದಲ್ಲಿ ಹೆಚ್ಚುತ್ತಿರುವ ಆನೆ ಮತ್ತು ಮಾನವ ಸಂಘರ್ಷ ನಿಯಂತ್ರಿಸಲು ಮತ್ತು ಕಾಡಂಚಿನ ರೈತರ ಬೆಳೆ ರಕ್ಷಿಸುವ ನಿಟ್ಟಿನಲ್ಲಿ ಇದೊಂದು ಮಹತ್ವದ ಒಂದು ಕಾರಿಡಾರ್ ಆಗಿದೆ ಸ್ನೇಹಿತರೆ. ಟು ಅವಾಯ್ಡ್ ಎಲಿಫೆಂಟ್ ಹ್ಯೂಮನ್ ಕಾನ್ಫ್ಲಿಕ್ಟ್. ಸೊ ಇದಕ್ಕೆ ಯಾರು ಸಹಭಾಗಿತ್ವದ ನೀಡ್ತಿದ್ದಾರೆ ಅಂತ ಹೇಳಿದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ been decided to use the modern technology for protection of elephants corridor and habitats, and agreement has been signed with IISc. ಕರ್ನಾಟಕ ಸರ್ಕಾರ ಹಾಗೆ IISc ನಡುವೆ ಒಂದು ಒಡಂಬಡಿಕೆ ಸಹಿ ಹಾಕಲಾಗಿದೆ. ಇದಕ್ಕೆ ಒಂದು ಏನು ಸೈಂಟಿಫಿಕ್ ಅಥವಾ ಒಂದು ವೈಜ್ಞಾನಿಕವಾಗಿ ಬೇಕಾಗಿರುವಂಥ ಒಂದು ಸಲಹೆಯನ್ನು ನೀಡುವ ಸಲುವಾಗಿ. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಅದು ಬ್ರಿಕ್ಸ್ ನ ಬ್ಯಾಂಕ್ ಆಗಿರುವಂತಹ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಥವಾ NDBಗೆ ಸಂಬಂಧಪಟ್ಟಂತಾಗಿದೆ ಸ್ನೇಹಿತರೆ. NDB ನಥಿಂಗ್ ಬಟ್ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್. ಬ್ರಿಕ್ಸ್ ಬ್ಯಾಂಕ್ ಅಪಾಯಿಂಟ್ಸ್ ವೆಟರನ್ ಬ್ಯಾಂಕರ್ ರಾಜೀವ್ ರಂಜನ್ ಅವರನ್ನು NDBಯ ವೈಸ್ ಪ್ರೆಸಿಡೆಂಟ್ ಆಗಿ ಆಯ್ಕೆ ಮಾಡಲಾಗಿದೆ ಅಥವಾ ಅಪಾಯಿಂಟ್ ಮಾಡಲಾಗಿದೆ. ಹಾಗಾಗಿ ಇದು ನ್ಯೂಸಲ್ಲಿದೆ ಸ್ನೇಹಿತರೆ. ಇವರೇ ಕಾಣ್ತಿರಲ್ವಾ, ಇವರೇ ರಾಜೀವ್ ರಂಜನ್ ಅವರು. ಇವರನ್ನು NDBಯ ವೈಸ್ ಪ್ರೆಸಿಡೆಂಟ್ ಆ್ಯಂಡ್ ಚೀಫ್ ರಿಸ್ಕ್ ಆಫೀಸರ್ ಆಗಿ ಅಪಾಯಿಂಟ್ ಮಾಡಲಾಗಿದೆ ಸ್ನೇಹಿತರೆ. ಏನಿದೆ NDB ಅಂತ ಮುಂದೆ ನೋಡಿದ್ರೆ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳು ಅಭಿವೃದ್ಧಿಪಡಿಸಿದ ಬಹುಪಕ್ಷೀಯ ಸಾಲದಾತ ಬ್ಯಾಂಕ್ ಆಗಿದೆ NDB. ಇಲ್ಲಿ ಭಾರತದ ಕೇಂದ್ರ ಬ್ಯಾಂಕ್ ಕಾರ್ಯನಿರ್ವಾಹಕ ನಿರ್ದೇಶಕ ರಾಜೀವ್ ರಂಜನ್ ಅವರನ್ನು ಉಪಾಧ್ಯಕ್ಷರಾಗಿ ಮತ್ತು ಚೀಫ್ ರಿಸ್ಕ್ ಆಫೀಸರ್ ಆಗಿ ಆಯ್ಕೆ ಮಾಡಲಾಗಿದೆ ಸ್ನೇಹಿತರೆ. ವೈಸ್ ಪ್ರೆಸಿಡೆಂಟ್ ಅಥವಾ ಚೀಫ್ ರಿಸ್ಕ್ ಆಫೀಸರ್ನ ಟೋಟಲ್ ಟರ್ಮ್ ಎಷ್ಟಿದೆ ಅಂತ ಹೇಳಿದ್ರೆ 5 ವರ್ಷ, ಅಧಿಕಾರಾವಧಿ 5 ವರ್ಷ.
ಹಾಗೆ ಇವರ ಬಗ್ಗೆ ಒಂದು ಕ್ವಿಕ್ ಇನ್ಫಾರ್ಮೇಶನ್ ನೋಡೋದಿತ್ತು ಅಂದರೆ 1989ರಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ಗೆ ಸೇರಿದ ರಂಜನ್ ಅವರು ಮೇ 2022ರಿಂದ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಮತ್ತು ಹಣಕಾಸು ನೀತಿ ಸಮಿತಿಯ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದರು. ಮಾನಿಟರಿ ಪಾಲಿಸಿ ಕಮಿಟಿಯಲ್ಲೂ ಇವರಿದ್ದರು. ಇವರ ಬಗ್ಗೆ ಒಂದು ಕ್ವಿಕ್ ಇನ್ಫಾರ್ಮೇಶನ್ ನಿಮ್ಮ ಮುಂದಿಟ್ಟಿದೆ ಸ್ನೇಹಿತರೆ. ಇವಾಗ ನಾವು ಮೋರ್ ಸ್ಪೆಸಿಫಿಕ್ NDB ಬಗ್ಗೆ ನೋಡೋಣ. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಬಗ್ಗೆ ನೋಡೋಣ ಸ್ನೇಹಿತರೆ. ಸೊ ಯಾವ ಫಾರ್ಮ್ ಆಯಿತು ಅಂತ ಹೇಳಿದ್ರೆ, ಟ್ರೀಟಿ ಸೈನ್ ಆಗಿದ್ದಂಥದ್ದು 2014ರಲ್ಲಿ. ಸೊ ಟ್ರೀಟಿ ಯಾವಾಗಿದ್ದು ಇನ್ ಪ್ಲೇಸಲ್ಲಿ ಬಂತು ಅಂತ ಹೇಳಿದರೆ 2015 ಜುಲೈಯಲ್ಲಿ. ಸೊ ಹೆಚ್ಚು ಕಡಿಮೆ 10 ವರ್ಷದ ಮುಂಚೆ ಇದು ಎಸ್ಟಾಬ್ಲಿಷ್ ಆಯಿತು ಸ್ನೇಹಿತರೆ. ಯಾವ ಥರದ ಒಂದು ಬ್ಯಾಂಕ್ ಅಂತ ಹೇಳಿದ್ರೆ, ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಆಗಿದ್ದು ಕೆಲಸ ಮಾಡುತ್ತೆ. ಮತ್ತು ಇದರ ಹೆಡ್ ಕ್ವಾರ್ಟರ್ಸ್ ಇರುವಂತಹದ್ದು ಶಾಂಘೈಯಲ್ಲಿ, ಚೀನಾದಲ್ಲಿ. ಸೊ ಇದರ ಕೋಆರ್ಡಿನೇಟ್ ಮೆಂಬರ್ಸ್ ಯಾರಪ್ಪ ಅಂತ ಹೇಳಿದ್ರೆ ಇವರೆಲ್ಲ ಇದ್ದಾರೆ. ನಮ್ಮ ಭಾರತ ಸಹ ಇದೆ ಇದಕ್ಕೆ. ಹಾಗೆ ಅಫಿಷಿಯಲ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಆಗಿದೆ. ಇದರ ಪೇರೆಂಟ್ ಆರ್ಗನೈಸೇಷನ್ ಯಾವುದಪ್ಪ ಅಂತ ಹೇಳಿದ್ರೆ ಪೇರೆಂಟ್ ಆರ್ಗನೈಸೇಷನ್ ಬ್ರಿಕ್ಸ್. ಸೊ ಹಾಗೆ ಹೇಳಿದಾಗೆ ಇಷ್ಟೆಲ್ಲ ಬೇಸಿಕ್ ಇನ್ಫಾರ್ಮೇಷನ್ ಮುಂದೆ ಆಲ್ರೆಡಿ ತಂದಿಟ್ಟಿದ್ದೀವಿ. ಹಾಗೆ NDBಯ ಕಲ್ಪನೆಯನ್ನು 2012ರಲ್ಲಿ ಭಾರತದಲ್ಲಿ ನಡೆದಂತಹ 4ನೇ ಬ್ರಿಕ್ಸಲ್ಲಿ ಪ್ರಸ್ತಾಪ ಮಾಡಲಾಯಿತು. 2012ರಲ್ಲಿ ಇದು ಪ್ರಸ್ತಾಪ ಮಾಡಿದರೂ ಸಹ ಇದು ಇನ್ ಪ್ಲೇಸ್ ಅಥವಾ ಇನ್ ಫೋರ್ಸಲ್ಲಿ ಬಂದಿದಂಥದ್ದು 2015ರಲ್ಲಿ. ಹಾಗೆ 2014ರಲ್ಲಿ ಬ್ರೆಜಿಲ್ನ ಪೋರ್ಟಾಲೆಜಾದಲ್ಲಿ ನಡೆದಂತಹ 6ನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಇದನ್ನು ಎಸ್ಟಾಬ್ಲಿಷ್ ಮಾಡಲಾಯಿತು ಸ್ನೇಹಿತರೆ. ಇದರ ಹೆಡ್ ಕ್ವಾರ್ಟರ್ಸ್ ಆಗಲೇ ಹೇಳ್ದಂಗೆ ಚೀನಾದ ಶಾಂಘೈಲಿದೆ. ಭಾರತದಲ್ಲಿ ಅಂತಾರಾಷ್ಟ್ರೀಯ ಹಣಕಾಸು ಸಿಟಿ ಅಥವಾ ಇದನ್ನ ಗಿಫ್ಟ್ ಸಿಟಿ ಅಂತ ಸಹ ಕರೀತಾರೆ. ಇಲ್ಲಿ ಒಂದು ಪ್ರಾದೇಶಿಕ ಅಥವಾ ರೀಜನಲ್ ಆಫೀಸ್ ಸಹ ಇದೆ. ಇದರ ಒಂದು ಯುನಿಕ್ ಫೀಚರ್ಸ್ ಕಡೆ ನೋಡೋದಿತ್ತು ಅಂದರೆ, ಅಭಿವೃದ್ಧಿಶೀಲ ದೇಶಗಳ ನಿರ್ದಿಷ್ಟ ಅಗತ್ಯಗಳನ್ನು ಪೂರೈಸುವುದೇ ಇದರ ಒಂದು ಯುನಿಕ್ ಫೀಚರ್ ಅಥವಾ ಕೀ ಫೀಚರ್ ಆಗಿದೆ ಸ್ನೇಹಿತರೆ. ಹಾಗೆ ಸ್ಥಳೀಯ ಕರೆನ್ಸಿಗಳಲ್ಲಿ ಸಾಲ ನೀಡುವುದರ ಮೂಲಕ ಡಾಲರ್ನಿಂದ ಉಂಟಾಗುವ ಅಪಾಯವನ್ನು ಅಥವಾ ಅದರಲ್ಲಿರುವಂತಹ ಡಿಪೆಂಡೆನ್ಸಿಯಿಂದ ಕಡಿಮೆ ಮಾಡೋದು ಸಹ ಇದರ ಒಂದು ಉದ್ದೇಶವಾಗಿದೆ. ಸೊ ರೀಸೆಂಟಾಗಿ ನ್ಯೂಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತಲ್ವಾ, ಸೊ US ಯಾಕೆ ನಮ್ಮ ಹಿಂದೆ ಬಿದ್ದಿದೆ ಅಂಥೇಳಿ, ಅದು ಸಹ ಒಂದು ಕಾರಣ. ಮತ್ತು ಇದರ ಫೌಂಡಿಂಗ್ ಮೆಂಬರ್ಸ್ ಕೂಡ ನೋಡೋದಿತ್ತು ಅಂದರೆ, ಬೈ ಡಿಫಾಲ್ಟ್ ಬ್ರಿಕ್ಸ್ ಮೆಂಬರ್ಸ್ ಇದ್ದಾರೆ. ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ ಮತ್ತು ದಕ್ಷಿಣ ಆಫ್ರಿಕಾ. ಹಾಗೆ ಇತ್ತೀಚೆಗೆ ಯಾರು ಸೇರಿಕೊಂಡ್ರು ಅಂದರೆ ಅಲ್ಜೀರಿಯಾ, ಕೊಲಂಬಿಯಾ ಮತ್ತು ಉಜ್ಬೇಕಿಸ್ತಾನ್ ಹೊಸ ಸದಸ್ಯ ರಾಷ್ಟ್ರಗಳಾಗಿವೆ. ಹಾಗೆ ಇದರ ಒಂದು ಫಸ್ಟ್ ಪ್ರೆಸಿಡೆಂಟ್ ಯಾರಪ್ಪ ಆಗಿದ್ರು ಅಂತ ಹೇಳಿದ್ರೆ ಅವರು ಭಾರತದವರು, KV ಕಾಮತ್ ಅವರು ಇದರ NDBಯ ಮೊದಲ ಅಧ್ಯಕ್ಷರಾಗಿದ್ದರು. ಪ್ರಸ್ತುತ ಅಧ್ಯಕ್ಷರು ಇವರ ದಿಲ್ಮಾ ರೋಸೆಫ್ ಅಂತೇಳಿ ಇವರು ಪ್ರಸ್ತುತ ಅಧ್ಯಕ್ಷರಾಗಿದ್ದಾರೆ ಸ್ನೇಹಿತರೆ. ಇಷ್ಟು NDBಗೆ ಸಂಬಂಧಪಟ್ಟಂತಹ ಪ್ರಮುಖವಾದ ಕರೆಂಟ್ ಅಫೇರ್ಸ್. NDBಗೆ ಸಂಬಂಧಪಟ್ಟ ಒಂದು MCQ ಕ್ವಶನ್ ನಿಮ್ಮ ಮುಂದೆ ತಂದಿದ್ದೀವಿ ಸ್ನೇಹಿತರೆ. ಸೊ ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದಿ ವೈಸ್ ಪ್ರೆಸಿಡೆಂಟ್ ಆ್ಯಂಡ್ ಚೀಫ್ ರಿಸ್ಕ್ ಆಫೀಸರ್ ಆಫ್ NDB ಇನ್ 2025? ಆಪ್ಷನ್ಸ್ ನಿಮ್ಮ ಮುಂದೆ ಇಟ್ಟಿದ್ದೇವೆ ಸ್ನೇಹಿತರೆ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಒಂಥರ ಇಂಟ್ರೆಸ್ಟಿಂಗ್ ಕರೆಂಟ್ ಅಫೇರ್ಸ್ ಆಗಿದೆ ಸ್ನೇಹಿತರೆ. ಇದು ಒಂದು ಕ್ಯಾಂಪೇನ್ ಅಂತಲೇ ಕರಿಬೋದು. ಇದು ಉತ್ತರ ಪ್ರದೇಶ ಗೌರ್ಮೆಂಟ್ ಮಾಡಿರೋಂಥ ಒಂದು ರೋಡ್ ಸೇಫ್ಟಿ ಕ್ಯಾಂಪೇನ್ ಆಗಿದೆ. ಯಾವುದಿದು ಕ್ಯಾಂಪೇನ್ ಅಂತ ಹೇಳಿದ್ರೆ, ನೋ ಹೆಲ್ಮೆಟ್ ನೋ ಫ್ಯೂಯಲ್, ನೋ ಹೆಲ್ಮೆಟ್ ನೋ ಫ್ಯೂಯಲ್ ಅಂತೇಳಿ ಇದು ಕ್ಯಾಂಪೇನ್ ಆಗಿದೆ. ಸೊ ಹಾಗೆ ಹೇಳಿದಾಗೆ ಉತ್ತರ ಪ್ರದೇಶ ಗೌರ್ಮೆಂಟ್ ತಂದಿರೋಂಥ ಒಂದು ಕ್ಯಾಂಪೇನ್ ಆಗಿದೆ. ನೋ ಹೆಲ್ಮೆಟ್ ನೋ ಫ್ಯೂಯಲ್, ಹೆಲ್ಮೆಟ್ ಇಲ್ಲದೆ ಇಂಧನ ಇಲ್ಲ ಅಂತೇಳಿ ಇದು ಕ್ಯಾಂಪೇನ್. ಯಾವಾಗ ಬಂದಿದೆ ಅಂತ ಹೇಳಿದ್ರೆ ಸೆಪ್ಟೆಂಬರ್ 1ರಿಂದ ಸೆಪ್ಟೆಂಬರ್ 30ರವರೆಗೆ ಇದನ್ನು ಮಾಡಲಾಗುತ್ತೆ. ಆರ್ಗನೈಸ್ ಯಾರಪ್ಪ ಅಂತ ಹೇಳಿದ್ರೆ ಗೌರ್ಮೆಂಟ್ ಆಫ್ ಉತ್ತರ ಪ್ರದೇಶ್. ಮೇನ್ ಆಬ್ಜೆಕ್ಟಿವ್ ಏನಪ್ಪ ಅಂತ ಹೇಳಿದ್ರೆ ಇದಕ್ಕೆ ಹೆಲ್ಮೆಟ್ ಧರಿಸುವ ಅಭ್ಯಾಸವನ್ನು ಕಡ್ಡಾಯಗೊಳಿಸಿ ರಸ್ತೆ ಅಪಘಾತಗಳಿಂದ ಸಾವಿನ ಪ್ರಮಾಣವನ್ನು ಕಡಿಮೆ ಮಾಡುವುದು ಮತ್ತು ರಸ್ತೆ ಅಪಘಾತಗಳಿಂದಾಗುವ ಮರಣ ಮತ್ತು ಗಂಭೀರ ಗಾಯಗಳ ಪರಿಣಾಮವನ್ನು ಕಡಿಮೆ ಮಾಡುವುದು ಇದರ ಮುಖ್ಯ ಉದ್ದೇಶ. ಕಾಮನ್ ಸೆನ್ಸ್ ಅಲ್ವಾ? ಸೊ ಇಷ್ಟು ತಿಳ್ಕೊಳ್ಳಿ ಸಾಕಷ್ಟೇ. ಸೊ ನೋ ಹೆಲ್ಮೆಟ್ ನೋ ಫ್ಯೂಯಲ್
UP ಬಂದಿದೆ ಯಾವಾಗ, ಒಂದು ತಿಂಗಳು ಹೆಚ್ಚು ಕಡಿಮೆ ಸೆಪ್ಟೆಂಬರ್ ತಿಂಗಳು ಕಂಪ್ಲೀಟ್ ಆಗಿದ್ದಿರುತ್ತೆ. ಮೇನ್ ರೀಸನ್ ಅದೇ, ಅದರ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಂಥದ್ದು. ಬಟ್ ಎಷ್ಟು ಎಫೆಕ್ಟಿವ್ ಆಗುತ್ತೆ, ಎಷ್ಟು ಸಕ್ಸಸ್ಫುಲ್ ಆಗುತ್ತೆ ಗೊತ್ತಿಲ್ಲ, ಬಟ್ ಗುಡ್ ಇನಿಷಿಯೇಟಿವ್ ಅಂತಲೇ ಹೇಳ್ಬೋದು. ನೋ ಹೆಲ್ಮೆಟ್ ನೋ ಫ್ಯೂಯಲ್ಗೆ ಸಂಬಂಧಪಟ್ಟಂಥ ಒಂದು MCQ ಕ್ವಶನ್ ನಿಮ್ಮ ಮುಂದೆ ತಂದಿಟ್ಟಿದ್ದೀವಿ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾವ ರಾಜ್ಯ ಇದನ್ನು ಆರಂಭಿಸಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ಇಲ್ಲಿವರೆಗೂ ನೀಡ್ತಿರುವಂತಹ ಒಂದು ಕರೆಂಟ್ ಅಫೇರ್ಸ್ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನವದಿಕ್ಸೂಚಿ ಅಕಾಡೆಮಿನ ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಪೋರ್ಟ್ ನಮಗೆ ತುಂಬಾ ಬೇಕಾಗುತ್ತೆ. ಹಾಗಾಗಿ ಇದುವರೆಗೂ ನೀವು ನಮ್ಗೆ ಫಾಲೋ ಮಾಡಲಿಲ್ಲ ಅಂದರೆ, ನಮ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಮುಂದಿನ ಕರೆಂಟ್ ಅಫೇರ್ಸ್ ಕಡೆ ನೋಡೋಣ. ಅದು ಫಸ್ಟ್ ಇಂಟರ್ನ್ಯಾಷನಲ್ ಪಾಲಿ ಕಾನ್ಫರೆನ್ಸ್ ನಡೆಯುವಂಥದ್ರ ಬಗ್ಗೆ ಇದೆ ಸ್ನೇಹಿತರೆ. ಇಂಡಿಯಾಸ್ ಅಸಿಸ್ಟೆಂಟ್ ಹೈ ಕಮಿಷನ್ ಅಂಡ್ ಪೆರಾಡಿಯನ್ ಯೂನಿವರ್ಸಿಟಿ ಹೋಸ್ಟ್ ಫಸ್ಟ್ ಇಂಟರ್ನ್ಯಾಷನಲ್ ಪಾಲಿ ಕಾನ್ಫರೆನ್ಸ್ ಇನ್ ಕ್ಯಾಂಡಿ ಅಂದರೆ ಐಸ್ ಕ್ಯಾಂಡಿ ಅಥವಾ ಚಾಕ್ಲೇಟ್ ಕ್ಯಾಂಡಿ ಅಲ್ಲ, ಇದು ಇರುವಂತಹದ್ದು ಶ್ರೀಲಂಕಾದ ಒಂದು ನಗರ ಕ್ಯಾಂಡಿ. ಸೊ ಯಾಕಿದು ಮುಖ್ಯವಾಗಿದೆ ಅಂತ ಹೇಳಿದ್ರೆ, ಇಟ್ಸ್ ಅನ್ ಫಸ್ಟ್ ಇಂಟರ್ನ್ಯಾಷನಲ್ ಪಾಲಿ ಕಾನ್ಫರೆನ್ಸ್. ಯಾರು ಸಹಭಾಗಿತ್ವದಲ್ಲಿ ಮಾಡ್ತಿದ್ದ ಅಂತ ಹೇಳಿದ್ರೆ, ಭಾರತದ ಅಸಿಸ್ಟೆಂಟ್ ಹೈ ಕಮಿಷನ್ ಮತ್ತು ಶ್ರೀಲಂಕಾದ ಪೆರಡೇನಿಯಾ ವಿಶ್ವವಿದ್ಯಾನಿಲಯ ಇವೆರಡರ ಸಹಭಾಗಿತ್ವದಲ್ಲಿ ಮಾಡ್ತಾ ಇದ್ದಾರೆ. ಮೇನ್ ಥೀಮ್ ಏನಪ್ಪಾ ಇದ್ರದ್ದು ಅಂತ ಹೇಳಿದ್ರೆ, ಪಾಲಿ ಭಾಷೆಯ ಭವಿಷ್ಯ, ದ ಫ್ಯೂಚರ್ ಆಫ್ ದಿ ಪಾಲಿ ಲ್ಯಾಂಗ್ವೇಜ್ ಎಂಬುದೇ ಇದರ ಒಂದು ಮುಖ್ಯ ಉದ್ದೇಶ ಅಥವಾ ಮೇನ್ ಥೀಮ್ ಆಗಿದೆ. ಈ ಕಾನ್ಫರೆನ್ಸ್ ನಡೀತದೆ ಅಂತ ಗೊತ್ತಾಯ್ತು. ಸೊ ಫಸ್ಟ್ ಟೈಮ್ ನಡೀತಿತ್ತು ಅಲ್ವಾ, ಸೊ ಅದಿಷ್ಟು ಸಾಕ ಇಲ್ಲ. ಎಕ್ಸಾಮ್ ಓರಿಯೆಂಟೆಡ್ ನೋಡೋದಿತ್ತಂದ್ರೆ ಅದರ ಒಂದು ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ ಸಹ ಬೇಕು ಪಾಲಿ ಲ್ಯಾಂಗ್ವೇಜ್ ಬಗ್ಗೆ. ಸೊ ಪಾಲಿ ಲ್ಯಾಂಗ್ವೇಜ್ ಒಂದು ಕ್ವಿಕ್ ಬ್ಯಾಕ್ಗ್ರೌಂಡ್ ನೋಡೋಣ. ಸೊ ಅಬೌಟ್ ಪಾಲಿ ಲ್ಯಾಂಗ್ವೇಜ್, ಪಾಲಿ ಭಾಷೆಯು ಒಂದು ಪ್ರಾಚೀನ ಮಧ್ಯ ಇಂಡೋ ಆರ್ಯನ್ ಭಾಷೆಯಾಗಿದೆ. ಮಿಡ್ಲ್ ಇಂಡೋ ಆರ್ಯನ್ ಭಾಷೆಯಾಗಿದೆ ಪಾಲಿ ಭಾಷೆ. ಇದನ್ನು ಮುಖ್ಯವಾಗಿ ಬೌದ್ಧ ಧರ್ಮದ ಥೇರವಾದ ಪರಂಪರೆಯ ಪವಿತ್ರ ಭಾಷೆಯಾಗಿ ಪರಿಗಣಿಸಲಾಗುತ್ತೆ. ಇಷ್ಟು ಗಮನಿಸಿ ಸ್ನೇಹಿತರೆ. ಮಿಡ್ಲ್ ಇಂಡೋ ಆರ್ಯನ್ ಭಾಷೆಯಾಗಿದೆ. ಯಾರು ಜಾಸ್ತಿಯಾಗಿ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಬೌದ್ಧ ಧರ್ಮದ ಥೇರವಾದ ಪರಂಪರೆಯು ಪವಿತ್ರ ಭಾಷೆಯಾಗಿ ಪರಿಗಣಿಸಲಾಗುತ್ತೆ ಸ್ನೇಹಿತರೆ. ಹಾಗೆ ಇದು 3rd ಸೆಂಚುರಿ ಅಥವಾ 3ನೇ ಕ್ರಿಸ್ತ ಪೂರ್ವ ಶತಮಾನದಲ್ಲಿ ಅಶೋಕ ಚಕ್ರವರ್ತಿಯು ಬೌದ್ಧ ಧರ್ಮ ಪ್ರಚಾರ ಕಾರ್ಯದಿಂದ ಪಾಲಿ ವ್ಯಾಪಕವಾಗಿ ಹರಡಿತು. ಹಾಗೆ ಇದನ್ನ ಕ್ಲಾಸಿಕಲ್ ಭಾಷೆ ಅಥವಾ ಪಾಲಿ ಧರ್ಮೋಪದೇಶಗಳು ಮತ್ತು ಸುಲಭವಾಗಿ ಅರ್ಥವಾಗುವಂತೆ ಇದ್ದುದರಿಂದ ಜನರಕ್ಕೆ ತುಂಬಾನೇ ಜನಪ್ರಿಯತೆ ಪಡೆಯಿತು. ಹಾಗೆ ಭಾರತ ಸರ್ಕಾರವನ್ನು ಪಾಲಿ ಭಾಷೆಯನ್ನ ಅಧಿಕೃತವಾಗಿ ರಾಷ್ಟ್ರೀಯ ಭಾಷೆ ಅಥವಾ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂತ ಸಹ ಒಂದು ಮಾನ್ಯತೆ ನೀಡಿದೆ ಸ್ನೇಹಿತರೆ. ನವದಿಕ್ಸೂಚಿ ಅಕಾಡೆಮಿಲಿ ಆಲ್ರೆಡಿ ನಾವು ಒಂದು ವಿಡಿಯೋ ಸೀರೀಸ್ನ ಮಾಡಿದ್ದೀವಿ, ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಅಂತ ಹೇಳಿ. ಎಕ್ಸಾಮಲ್ಲಿ ನೋಡಿದ್ರೆ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ ಸ್ನೇಹಿತರೆ. ಇದುವರೆಗೂ ನೀವು ನೋಡಲಿಲ್ಲ ಅಂದರೆ ಸೊ ಹೋಗಿ ದಯವಿಟ್ಟು ಆ ವಿಡಿಯೋಸ್ನ ನೋಡಿ. 4 ವಿಡಿಯೋಸ್ ಇದೆ. ಸೊ ನಿಮ್ಮ ಕಮೆಂಟನ್ನು ತಿಳಿಸಿ ಹೇಗಿತ್ತು ಆ ಕ್ಲಾಸಸ್ ಅಂತ ಹೇಳಿ. ಹಾಗೆ ಯಾಕಿದು ಇಂಪಾರ್ಟೆನ್ಸ್ ಆಫ್ ಪಾಲಿ ಅಥವಾ ಈ ಒಂದು ಲ್ಯಾಂಗ್ವೇಜ್ ಯಾಕೆ ಬೇಕಪ್ಪ ಅಂತ ಹೇಳಿದ್ರೆ, ಇದರಲ್ಲಿ ಕೆಲವೊಂದು ಪ್ರಮುಖವಾದ ಅಥವಾ ಮಹತ್ವಪೂರ್ಣವಾದ ಒಂದು 2 ಗ್ರಂಥಗಳಿವೆ. ಒಂದು ಧಮ್ಮಪದ, ಇನ್ನೊಂದು ಮಿಲಿಂದ ಪನ್ನ ಅಂತೇಳಿ. ಧಮ್ಮಪದ ಮತ್ತೆ ಮಿಲಿಂದ ಪನ್ನ ಅಂತೇಳಿ ಬುದ್ಧರ ನೀತಿವಾದಗಳ ಸಂಗ್ರಹ. ಇದು ಬಹಳ ಪ್ರಸಿದ್ಧವಾಗಿದೆ ಇದರಲ್ಲಿ, ಧಮ್ಮಪದದಲ್ಲಿ. ಹಾಗೆ ರಾಜ ವಿನಾಂಡರ ಮತ್ತು ಭಿಕ್ಷು ನಾಗಸೇನರ ನಡುವಿನ ತಾತ್ವಿಕ ಸಂವಾದಗಳು ಇರುವಂತಹದ್ದು ಮಿಲಿಂದ ಪನ್ನ ಅಂತೇಳಿ. ಇವೆರಡು ಪಾಲಿ ಭಾಷೆಯ ಪ್ರಮುಖವಾದ ಒಂದು ಟೆಕ್ಸ್ಟ್ ಬುಕ್ ಒಳಗಿದೆ ಅಥವಾ ಗ್ರಂಥಗಳಾಗಿದೆ ಸ್ನೇಹಿತರೆ. ಇಷ್ಟು ಪಾಲಿ ಭಾಷೆಗೆ ಸಂಬಂಧಪಟ್ಟಂತ ಇದಕ್ಕೆ ನಡೆದಿರುವಂತಹ ಒಂದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆಗಿದೆ. ಪಾಲಿ ಭಾಷೆಯ ಕಾನ್ಫರೆನ್ಸ್ಗೆ ಸಂಬಂಧಪಟ್ಟಂತ ಒಂದು MCQ ನಿಮ್ಮ ಮುಂದೆ ತಂದಿಟ್ಟಿದ್ದೀವಿ. ವೇರ್ ವಾಸ್ ದಿ ಫಸ್ಟ್ ಇಂಟರ್ನ್ಯಾಷನಲ್ ಪಾಲಿ ಕಾನ್ಫರೆನ್ಸ್ 2025 ಆರ್ಗನೈಸ್ಡ್? ಮೊದಲ ಅಂತಾರಾಷ್ಟ್ರೀಯ ಪಾಲಿ
ಸಮ್ಮೇಳನ 2025 ಎಲ್ಲಿ ಆಯೋಜನೆ ಮಾಡಲಾಯಿತು? ಆಪ್ಷನ್ಸ್ ಇಲ್ಲಿದೆ ಸ್ನೇಹಿತರೆ. ಸರಿಯಾದ ಉತ್ತರವನ್ನು ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ. ನೆಕ್ಸ್ಟ್ ಕರೆಂಟ್ ಅಫೇರ್ಸ್. ಇದು IMFಗೆ ಸಂಬಂಧಪಟ್ಟಂತಾಗಿದೆ. ಯಾಕಿದು ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳಿದ್ರೆ, ಫಾರ್ಮರ್ RBI ಗವರ್ನರ್ ಆದಂತಹ ಉರ್ಜಿತ್ ಪಟೇಲ್ ಅವರನ್ನ IMF ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಅಪಾಯಿಂಟ್ಮೆಂಟ್ ಮಾಡಲಾಗಿದೆ ಸ್ನೇಹಿತರೆ. ಫಾರ್ಮರ್ RBI ಗವರ್ನರ್ ಆದಂತಹ ಉರ್ಜಿತ್ ಪಟೇಲ್ ಅವರನ್ನ ನ್ಯೂ IMF ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಉರ್ಜಿತ್ ಪಟೇಲ್ ಅಪಾಯಿಂಟೆಡ್ ಫಾರ್ 3 years ಸಕ್ಸೀಡ್ಸ್ ಡಾಕ್ಟರ್ ಕೃಷ್ಣಮೂರ್ತಿ ಸುಬ್ರಮಣಿಯನ್. ಸೊ ಉರ್ಜಿತ್ ಪಟೇಲ್ ಅವರು ಆಗಲೇ ಹೇಳ್ದಂಗೆ ಇವರು ಫಾರ್ಮರ್ RBI ಗವರ್ನರ್ ಆಗಿದ್ರು. ಇವರನ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಅಪಾಯಿಂಟ್ಮೆಂಟ್ ಮಾಡಲಾಗಿದೆ IMFಗೆ. ಸೊ ಎಷ್ಟು ವರ್ಷಕ್ಕೆ? 3 ವರ್ಷಕ್ಕೆ. ಯಾವಾಗಿಂದ ಅಂದರೆ ಅಸ್ಯೂಮ್ ಆಗಿರುವಂತಹ ಡೇಟಿಂದ. ಸೊ 3 ವರ್ಷ. ಸೊ ಇವರು ಡಾಕ್ಟರ್ ಕೃಷ್ಣಮೂರ್ತಿ ಸುಬ್ರಮಣ್ಯನ್ ಅವರನ್ನ ರಿಪ್ಲೇಸ್ ಮಾಡ್ತಿದ್ದಾರೆ. ಸೊ ಕೃಷ್ಣಮೂರ್ತಿ ಸುಬ್ರಮಣ್ಯ ಅವರನ್ನ ಬೇಗನೆ ರಿಲೀಸ್ ಮಾಡ್ತಾ ಇದೆ ಗೌರ್ಮೆಂಟ್. ಇವನ್ ಅವ್ರದ್ದು 6 month ಟರ್ಮ್ ಇನ್ನು ಪೆಂಡಿಂಗ್ ಅಲ್ಲಿದೆ ಅಥವಾ ಇನ್ನು ಉಳ್ಕೊಂಡಿದೆ. ಹಾಗಿದ್ರು ಸಹ ಗೌರ್ಮೆಂಟ್ ಅವ್ರನ್ನ ರಿಲೀಸ್ ಮಾಡ್ತಾ ಇದೆ ಸ್ನೇಹಿತರೆ. ಹಾಗಾಗಿ ಉರ್ಜಿತ್ ಪಟೇಲ್ ಅವರು ಇದಕ್ಕೊಂದು ಅಪಾಯಿಂಟ್ ಆಗಿದ್ದಾರೆ. ಮುಂದೆ ನೋಡೋಣ IMFನ ಒಂದು ಕ್ವಿಕ್ ಸಮರಿ ಬಗ್ಗೆ. ಸ್ನೇಹಿತರೆ, IMFನ ಒಂದು ಕ್ವಿಕ್ ಫ್ಯಾಕ್ಟ್ಸ್ ನೋಡೋಣ. ಸೊ ನಮ್ಮ ನವದಿಕ್ಸೂಚಿ ಅಕಾಡೆಮಿಲಿ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಬಗ್ಗೆ ಆಲ್ರೆಡಿ ನಾವು ಒಂದು ಡೀಟೇಲ್ಡ್ ವಿಡಿಯೋ ಮಾಡಿದ್ದೀವಿ. ಸೊ ಎಲ್ಲ ಪ್ರಮುಖವಾದ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಬಗ್ಗೆ ಇದೆ. ಸೊ ನೀವು ಆ ವಿಡಿಯೋಸ್ ನೋಡಿಲ್ಲ ಅಂದರೆ ದಯವಿಟ್ಟು ಇವತ್ತೇ ಹೋಗಿ ಆ ವಿಡಿಯೋಸ್ನ ನೋಡಿ. IMFನ ಒಂದು ಕ್ವಿಕ್ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ನೋಡಿತ್ತಂದರೆ ಇದನ್ನು IMFನ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಕರೀತಾರೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. ಇದು ಸ್ಥಾಪನೆ ಆಗಿದ್ದು 1944ರಲ್ಲಿ. ಪ್ರಧಾನ ಕಚೇರಿ ವಾಷಿಂಗ್ಟನ್ನಲ್ಲಿದೆ. ಇದನ್ನು ನಾನು ನೋಡಿದ್ದೀನಿ ಹೋಗಿ ಪರ್ಸ್ನಲ್ ಆಗಿ. ಒಳಗಡೆ ಹೋಗಿಲ್ಲ, ಜಸ್ಟ್ ಹೊರಗಡೆಯಿಂದ ಆಫೀಸ್ ನೋಡಿದ್ದೀನಿ. ಇದರ ಮುಖ್ಯಸ್ಥರು ಯಾರಪ್ಪ ಅಂತ ಹೇಳಿದ್ರೆ ಕ್ರಿಸ್ಟಾಲಿಯಾ ಜಾರ್ಜಿವಾ ಅಂತೇಳಿ ಇದರ ಮುಖ್ಯಸ್ಥರಾಗಿದ್ದಾರೆ. IMFನ ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಜಾಗತಿಕ ವಿತ್ತೀಯ ಸಹಕಾರ, ಸುರಕ್ಷಿತ ಆರ್ಥಿಕ ಸ್ಥಿರತೆ ದೇಶದಲ್ಲಿ ನೀಡುವಂಥದ್ದು, ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಸುಗಮಗೊಳಿಸುವುದು, ಹೆಚ್ಚಿನ ಉದ್ಯೋಗ ಮತ್ತು ಸುಸ್ಥಿರ ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸುವುದು, ಹಾಗೆ ವಿಶ್ವಾದ್ಯಂತ ಬಡತನವನ್ನು ಕಡಿಮೆ ಮಾಡುವುದು ಇದರ ಮುಖ್ಯ ಉದ್ದೇಶ ಆಗಿದೆ ಸ್ನೇಹಿತರೆ. IMFನ ಮುಖ್ಯಸ್ಥರು ಇಲ್ಲಿ ನೋಡ್ಬೋದು ಕ್ರಿಸ್ಟಾಲಿಯಾ. ಹಾಗೆ ಚೀಫ್ ಎಕನಾಮಿಸ್ಟ್ ಯಾರಪ್ಪ ಅಂತ ಹೇಳಿದ್ರೆ ಗೀತಾ ಗೋಪನಾಥ್ ಅವರು. ಆಗಲೇ ಹೇಳಿದಾಗೆ ಇದರ ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು ವಾಷಿಂಗ್ಟನ್ನಲ್ಲಿ. ಸೊ ಇದಕ್ಕೆ 1991 ಕಂಟ್ರೀಸ್ ಮೆಂಬರ್ ಆಗಿದ್ದಾರೆ. ಅಫಿಷಿಯಲ್ ಲ್ಯಾಂಗ್ವೇಜ್ ಇಂಗ್ಲೀಷ್. ಸೊ ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಸಾಕು ಅಂದ್ಕೊತೀನಿ IMFಗೆ ಸಂಬಂಧಪಟ್ಟಂತ. IMFಗೆ ಸಂಬಂಧಪಟ್ಟಂತ ಒಂದು MCQ ಕ್ವಶನ್ ನಿಮ್ಮ ಮುಂದೆ ಇಟ್ಟಿದ್ದೀವಿ ಸ್ನೇಹಿತರೆ. 2025ರಲ್ಲಿ ಭಾರತದಿಂದ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMFಯ ಹೊಸ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಯಾರನ್ನ ನೇಮಕ ಮಾಡಲಾಗಿತ್ತು? ಆಪ್ಷನ್ಸ್ ನಿಮ್ಮ ಮುಂದೆ ಇಟ್ಟಿದ್ದೀವಿ ಸ್ನೇಹಿತರೆ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಕ್ಲಾಸ್ನ ಕೊನೆಯ ಒಂದು ಕರೆಂಟ್ ಅಫೇರ್ಸ್ ನಿಮ್ಮ ಮುಂದೆ ತಂದಿದ್ದೀವಿ. ಡಿಜಿಟಲ್ ವಾಟರ್ ಸ್ಟಾಕ್ ಪ್ರಾಜೆಕ್ಟ್ ಅಂತ ಹೇಳಿ ಜಲಮೂಲ ನಿರ್ವಹಣೆಗೆ ಉಪಗ್ರಹ AI ತಂತ್ರಜ್ಞಾನ ಬಳಸ್ಕೊತಾ ಇದೆ. ಯಾರು? ಕರ್ನಾಟಕ ಸರ್ಕಾರ. ಗೌರ್ಮೆಂಟ್ ಇಂಟ್ರೊಡ್ಯೂಸ್ ಪ್ರಾಜೆಕ್ಟ್ ಫಾರ್ ಟ್ರಾನ್ಸ್ಪರೆನ್ಸಿ ಅಕೌಂಟಬಿಲಿಟಿ ಇನ್ ವಾಟರ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಸೊ ಹಾಗಾಗಿ ಇದು ನ್ಯೂಸಲ್ಲಿದೆ ಸ್ನೇಹಿತರೆ. ಸೊ ಮುಂದೆ ನೋಡೋಣ ಡಿಜಿಟಲ್ ವಾಟರ್ ಸ್ಟಾಕ್ ಅಂದರೆ ಏನು ಅಂತೇಳಿ. ಡಿಜಿಟಲ್ ವಾಟರ್ ಸ್ಟಾಕ್ ಅಂತೇಳಿ ರಾಜ್ಯದ ಜಲಮೂಲಗಳ ಸಮಗ್ರ ನಿರ್ವಹಣೆ ಮತ್ತು ಪಾರದರ್ಶಕತೆ ತರಲು ಉಪಗ್ರಹ ದತ್ತಾಂಶ ಮತ್ತು ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಆಧರಿಸಿ ಡಿಜಿಟಲ್ ವಾಟರ್ ಸ್ಟಾಕ್ನ ಯೋಜನೆ ಮಾಡಲಾಗುತ್ತೆ. ಇದು ಯಾವ ಥರ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಇರುವಂಥ ನಮ್ಮ ವಾಟರ್ ಬಾಡೀಸಲ್ಲಿ 5 ವರ್ಷದ ಹಿಂದಿನ ದತ್ತಾಂಶನ ಡೇಟಾ ತಗೊಂಡ್ಬಿಟ್ಟು ಪ್ರಸ್ತುತ ಇರುವ ಸ್ಥಿತಿಯನ್ನು ಹೋಲಿಕೆ ಮಾಡಲಾಗುತ್ತೆ. ಅದರ ಮೂಲಕ ಯಾವ ರೀತಿಯ ಒಂದು ಜಲಮೂಲದ ಸ್ವರೂಪದಲ್ಲಿ ಏನಾದ್ರು ಬದಲಾವಣೆ ಮಾಡಬೇಕಾ ಅಥವಾ ಶೇಖರಣೆಯಲ್ಲಿ ಏನಾದ್ರು ವ್ಯತ್ಯಾಸವನ್ನು ಗುರುತಿಸಿ ಅದಕ್ಕೆ ಬೇಕಾಗಿರುವಂಥ ಒಂದು ಸರಿಪಡಿಸುವಂಥ ಮಾರ್ಗವನ್ನು ಕಂಡುಹಿಡಬೇಕಾ ಅನ್ನೋದು ಇದು ಮಾಡಿಕೊಡುತ್ತೆ.
ಸೊ ಎಲ್ಲಿ ನಡೀತಿದೆ ಅಂತ ಹೇಳಿದ್ರೆ ಕರ್ನಾಟಕದ 41 ತಾಲೂಕುಗಳಲ್ಲಿ ಇದು ಮಾಡುವಂತಹ ಒಂದು ಯೋಜನೆ ಆಗಿದೆ. ಸಣ್ಣ ನೀರಾವರಿ ಇಲಾಖೆಯ ಹೇಳಿಕೆಯ ಪ್ರಕಾರ ಮೊದಲ ಹಂತದಲ್ಲಿ 41 ತಾಲೂಕುಗಳಲ್ಲಿ ಈ ಯೋಜನೆಯನ್ನು ತರಲಾಗುತ್ತೆ ಸ್ನೇಹಿತರೆ. ಯಾರು ನೋಡ್ಕೋತಾರಪ್ಪ ಇದು ಅಂತ ಹೇಳಿದ್ರೆ ಅಥಾರಿಟಿ ಕಡೆ ನೋಡಿತ್ತು ಅಂದ್ರೆ ಕರ್ನಾಟಕ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಈ ಯೋಜನೆಯನ್ನ ನೋಡ್ಕೊಳ್ಳುತ್ತೆ ಸ್ನೇಹಿತರೆ. ಇಷ್ಟು ಏನು ಡಿಜಿಟಲ್ ವಾಟರ್ ಸ್ಟಾಕ್ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆಗಿದೆ. ಕೊನೆಯ ಕರೆಂಟ್ ಅಫೇರ್ಸ್ ಇವತ್ತಿನ ತರಗತಿ ನೋಡೋದಿತ್ತು ಅಂದ್ರೆ ಅದು ಕರ್ನಾಟಕದ ಏನು ಇತ್ತೀಚೆಗೆ ಜಸ್ಟ್ ಡಿಸ್ಕಸ್ ಮಾಡಿತ್ತಲ್ವಾ, ವಿಚ್ ಇನ್ಸ್ಟಿಟ್ಯೂಷನ್ ವಿಲ್ ಪ್ಲೇ ಎ ಕೀ ರೋಲ್ ಇನ್ ಇಂಪ್ಲಿಮೆಂಟಿಂಗ್ ಎ ಡಿಜಿಟಲ್ ವಾಟರ್ ಸ್ಟಾಕ್ ಪ್ರಾಜೆಕ್ಟ್? ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ಸೊ ಇಷ್ಟು ಇವತ್ತಿನ ತರಗತಿಯ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆಗಿದೆ. ಸೊ ಇದುವರೆಗೂ ನೀವು ನವೋದಯ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಪೋರ್ಟ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಎಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗೆ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ನ ತಿಳಿಸಿ ಸ್ನೇಹಿತರೆ. ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.